ಗೊತ್ತಿಲ್ಲ ಶಿವನೇ ಯಾಕೆ ಇವತ್ತು ನಾವೆಲ್ಲರೂ ಇಷ್ಟು ಖುಷಿಯಾಗಿದ್ದೀವಿ ಅಂತ ಹೇಳ್ಬಿಟ್ಟು. ಅದಕ್ಕೆಲ್ಲ ಕಾರಣ ಯಾರೋ KVN ಸರ್. KVN ಸರ್ ಅಂದ್ರೆ ಫ್ಲವರ್ ಅನ್ಕೊಂಡ್ರಾ? ಅಲ್ಲ, ಇನ್ನೇನದ ಫೈರ್. ಅದು ಅಲ್ಲ, ವೈಲ್ಡ್ ಫೈರ್. ಹೌದಾ? KVN ಸರ್ ಅಂದ್ರೆ ವೈಲ್ಡ್ ಫೈರ್. ಈಗ KVN ಸರ್ ಅಷ್ಟು ಚೆನ್ನಾಗಿ ಕೆಲಸ ಮಾಡಕ್ ಕಾರಣ ಏನ್ ಗೊತ್ತಾ? ಶಾಲಾ ಆಡಳಿತ ಮಂಡಳಿ ಜೊತೆಗೆ ಅವ್ರ ಜೊತೆ ಇದ್ದಂತ ಟೀಚರ್ಸ್ ಅವರೆಲ್ಲರಿಗೂ ಕೂಡ ಇವತ್ತು ನಾವು ಸನ್ಮಾನ ಮಾಡಿ ಗುರುವಂದನಾ ಕಾರ್ಯಕ್ರಮ ಗೌರವ ಸನ್ಮಾನ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ. ಈಗ ನಮ್ಮ ಯುವಕರಿಗೆಲ್ಲರಿಗೂ ಮನವಿ, ಒಂದು 20 ಚೇರ್ ತಗೊಂಡ್ಬಂದು ದಯವಿಟ್ಟು ನಮ್ಮ ಎಲ್ಲ ಶಿಕ್ಷಕರಿಗೆ. ತದನಂತರ ಇನ್ನೂ ಕಾರ್ಯಕ್ರಮಗಳು ಮುಂದುವರಿತವೆ. ದೀಪಿಕಾ ಮೆಲೋಡಿಸ್ ಅವರಿಂದ ಅದ್ಭುತವಾಗಿರ್ತಕ್ಕಂಥ ಗಾಯನ ಅಮೃತ ನಮಗೆಲ್ಲರೂ ಕೂಡ ಉಣಬಡಿಸಲಿದ್ದಾರೆ. ದಯವಿಟ್ಟು ಚೇರ್ಸ್ 15 ಚೇರ್ ಬರಬೇಕು. ದಯವಿಟ್ಟು ಕೊಡಿ, ಎದ್ದು ಕೊಡಿ. ಅಲ್ಲಿದ್ದಾವೆ ನೋಡಿ, ಆ ಕಾರ್ನರ್ ಇದಾವೆ ಚೇರ್ಸು, ದಯವಿಟ್ಟು ಕೊಡಿ. ಎಲ್ಲ ಕಾರ್ಯಕ್ರಮದಲ್ಲಿ ಇರ್ತಕ್ಕಂತಹ ಎಲ್ಲ ಹಳೆ ಶಿಕ್ಷಕರು ಮೊದಲನೇದಾಗಿ ಅಂದ್ರೆ ನಮ್ಮಲ್ಲಿ ಕರ್ತವ್ಯ ನಿರ್ವಹಿಸಿ ಹೋಗಿ ಬೇರೆ ಕಡೆ ಹೋಗಿರ್ತಕ್ಕಂತಹ ಟೀಚರ್ಸ್ ಏನಿದ್ದಾರೆ ಅವರೆಲ್ಲರೂ ಕೂಡ ಈಗ ವೇದಿಕೆ ಮೇಲೆ ಬಂದು ಬೇಗ ನಮ್ಮ ಯೂತ್ಸ್ ಎಲ್ಲ ಕೂಡ ಚೇರ್ಸ್ ಅರೇಂಜ್ ಮಾಡಬೇಕು ಬೇಗ. ಈಗ ಮೊದಲನೇದಾಗಿ ನಾವು BNC ಸರ್ ಅವರನ್ನ ವೇದಿಕೆ ಮೇಲೆಗೆ ಪ್ರೀತಿಯಿಂದ ಕರೀತಾ ಇದ್ದಾವೆ. ದಯವಿಟ್ಟು ತಾವು ವೇದಿಕೆ ಮೇಲೆಗೆ ಬರಬೇಕು ಸರ್, ಸನ್ಮಾನವನ್ನು ಸ್ವೀಕರಿಸಿ. ತದನಂತರ MNC ಸರ್ ಅವರು ವೇದಿಕೆ ಮೇಲೆ ಬರಬೇಕು. ತದನಂತರ GS ಬರಬೇಕು ಅಂತ ಪ್ರೀತಿಯಿಂದ ನಿಮ್ಮನ್ನ ಕೇಳ್ಕೊಳ್ತಾ ಇದ್ದಾವೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕನ್ನಡ ಹಿಂದಿಮ ಬಾರಿಸಿದ ಕವಿಗಳ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ. ಅನ್ನವ ನೀಡುದ ಸರಳಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಅಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ದೇಶವ ಆಳಿದ ನಾಯಕರೇ ನಿಮಗಿದ ಗೌರವ ಚಪ್ಪಾಳೆ. ನಾಡದ ಸುದೆ MR ಸರ್ ದಯವಿಟ್ಟು ಬರಬೇಕು. ನಾಯಕರೇ MR ಸರ್ ಚಪ್ಪಾಳೆ. ಬಲಿಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕೀರ್ತನೆ ವಚನವ ಭೋಗಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ. ಕ್ರೀಡಾ ಲೋಕದ ಸಾಧಕರೇ ನಿಮಗಿದು ಸ್ಫೂರ್ತಿಯ ಚಪ್ಪಾಳೆ. ಬೆಳ್ಳಿಗೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ. ನಾಡಿಗೆ ಅಂಗನೆ ಆಗಿ ಇನ್ನು ಇವಾಗ ಮುಗುದಿಲ್ಲ, ಇದು ಬರೀ ನಮ್ಮ ಶಿಕ್ಷಕರಿಗೆ ಸನ್ಮಾನ ಮಾಡ್ತಾ ಇರೋದು. ತದನಂತರ ಬ್ಯಾಚ್ ವೈಸ್ ಇದೆ, ಇವಾಗಲ್ಲ. ಅರ್ಥ ಮಾಡ್ಕೊಳ್ಳಿ ಪ್ಲೀಸ್, ಬ್ಯಾಚ್ ವೈಸ್ ಇವಾಗಲ್ಲ. ನೆಕ್ಸ್ಟ್ ಬ್ಯಾಚ್ ವೈಸ್ ಗ್ರೂಪ್ ಫೋಟೋ ಇದೆ. ಇವಾಗ ಬರೀ ನಮ್ಮ ಶಿಕ್ಷಕರಿಗೆ ನಾವು ಸನ್ಮಾನ ಮಾಡ್ತಾ ಇರೋದು. ದಯವಿಟ್ಟು ಸಹಕರಿಸಿ. ಇಲ್ಲಿವರೆಗೂ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬಂದಿದೆ. ಇದೇ ರೀತಿ ಮುಂದುವರಿಸ್ಕೊಂಡು ಹೋಗೋಣ. ನಾವೆಲ್ಲರೂ ಸಮಾನರು ಇಲ್ಲಿ. ಓಕೆ, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಈ ಒಂದು ದಯವಿಟ್ಟು ಎಲ್ಲ ಟೀಚರ್ಸ್ ಕಾರ್ಯಕ್ರಮದ ಕೊನೆವರೆಗೂ ಇರಬೇಕು ಅಂತ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಅನಾಹುತ ಇರ್ಬೇಕು. ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ
ಓಕೆ, ಇದಾದ್ಮೇಲೆ ಸುನಿಲ್ ಅಪ್ಪು ಡ್ಯಾನ್ಸ್ ನೆಕ್ಸ್ಟ್ ಕಾರ್ಯಕ್ರಮ ಇದಾದ್ಮೇಲೆ ಇದರಲ್ಲಿ KVS ಸರ್ ಕೂಡ ಡ್ಯಾನ್ಸ್ ಮಾಡ್ತಾರೆ. ಎಲ್ಲರೂ ನೋಡಕ್ ರೆಡಿ ಇದ್ದೀರಾ? ಈ ಕಾರ್ಯಕ್ರಮ ಆದ್ಮೇಲೆ ಅಪ್ಪು ಡ್ಯಾನ್ಸ್ ಆಲ್ಸೋ KVS ಸರ್ ಇಸ್ ಗೋಯಿಂಗ್ ಟು ಪಾರ್ಟಿಸಿಪೇಟ್. ಇದಾದ ನಂತರ ದೀಪಿಕಾ ಮೆಲೋಡಿ ಸರ್ ಅವರು ಅದ್ಭುತ ಗಾಯಕರು ನಮಗಾಗಿ ಕಾಯ್ತಾ ಇದ್ದಾರೆ. ನಿಮ್ಮೆಲ್ಲರನ್ನ ರಂಜಿಸಲು ವೇದಿಕೆ ಸಿದ್ಧವಾಗಿದೆ. ಎಲ್ಲ ಸ್ವಯಂ ಸೇವಕರು ಹಿಂದೆ ನಿಂತುಕೊಂಡು ಫೋಟೋ ತಗೊಳ್ಳಿಪ್ಪ. ಅರವಿಂದ್ ಬನ್ನಿ. ಎಲ್ಲರೂ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. KVS ಸರ್ಗೆ ಸನ್ಮಾನ ಲಾಸ್ ಅಲ್ಲಿ ಇರುತ್ತೆ. ಊಟ ಆದ್ಮೇಲೆ ಬ್ಯಾಚ್ ವೈಸ್ ಫೋಟೋ ಗ್ರೂಪ್ ಕೂಡ ಇರುತ್ತೆ, ಫೋಟೋ ಸೆಷನ್ ಕೂಡ ಇರುತ್ತೆ. ಅವಾಗ ಬ್ಯಾಚ್ ವೈಸ್ ಫೋಟೋಸ್ ತಗೊಳ್ಳೋಣ. ಇದಾದ್ಮೇಲೆ ಅಪ್ಪು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರುತ್ತೆ. ಅದಾದ್ಮೇಲೆ ದೀಪಿಕಾ ಮೆಲೋಡಿಸ್ ಅವ್ರು ಆಡ್ತಾ ಇರ್ತಾರೆ. ಸೈಮಲ್ಟೇನಿಯಸ್ ಆಗಿ ಊಟದ ವ್ಯವಸ್ಥೆ ಕೂಡ ಇರ್ತದೆ. ಅದಾದ್ಮೇಲೆ ಕೊನೆಗೆ ಸನ್ಮಾನ KVS ಸರ್ಗೆ. ಇದು ನಿಮ್ಮೆಲ್ಲರ ಕಾರ್ಯಕ್ರಮ. ಶಿವಣ್ಣ ಟೀಮ್ ಊಟ ರೆಡಿ ಮಾಡ್ಕೊಳ್ಳಿ. ಊಟ ಭಾಗದ ನನ್ನೆಲ್ಲ ಸ್ನೇಹಿತರು ಮರೆಯಲಾರದಂತ ನಾವೆಲ್ಲರೂ ಇಷ್ಟಪಡುವಂತ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲು ಬಹಳಷ್ಟು ಶ್ರಮ ವಹಿಸಿದಂತ ಸುನಿಲ್ ಹಾಗೂ ಜಯಪ್ರಕಾಶ್ ನಾರಾಯಣ್ ಪ್ರೌಢಶಾಲೆಯ ಎಲ್ಲ ನನ್ನ ಪ್ರೀತಿಯ ಹಳೆ ವಿದ್ಯಾರ್ಥಿಗಳು, ಈಗ ವ್ಯಾಸಂಗ ಮಾಡ್ತಾ ಇರುವಂತ ಎಲ್ಲ ವಿದ್ಯಾರ್ಥಿಗಳು ಬಹಳ ಅಚ್ಚುಕಟ್ಟಾದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಾ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ ಅವರೆಲ್ಲರಿಗೂ ಮೊದಲಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲೇಬೇಕು. ಕಾರ್ಯಕ್ರಮಕ್ಕೆ ಮೊದಲಿಗೆ ನಮ್ಮ ತಂಡದ ಹಿರಿಯ ಗಾಯಕರು ಬಂಡಾರಳ್ಳಿಯನ್ನ ಬಿಟ್ಟು ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನದೇ ಆದ ಒಂದು ತಂಡವನ್ನ ಕಟ್ಟಿ ಬೆಂಗಳೂರಿನ ಹೆಸರಾಂತ ವಾದ್ಯಗೋಷ್ಠಿಗಳಲ್ಲಿ ನಮ್ದು ಒಂದು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದೆಲ್ಲ ಆದದ್ದು ನಿಮ್ಮೆಲ್ಲರ ಆಶೀರ್ವಾದದಿಂದ. ಒಂದು ಜೋರಾದ ಚಪ್ಪಾಳೆ. ನಾವು ಒಂದು ರೆಸ್ಪೆಕ್ಟ್ ಕೊಡ್ಬೇಕು ಅಂತಂದ್ರೆ ನಾನು ಈ ಭಾಗದಲ್ಲಿ ಮೊದಲಿಗೆ 1 2 3 ಅಂತ ಹೇಳ್ತೀನಿ. ಜೋರಾದ ಚಪ್ಪಾಳೆಯೊಂದಿಗೆ ಅರ್ಧ ಭಾಗದ ಜನ ಒಂದು ಜೋರಾದ ಸೌಂಡ್ ನೊಂದಿಗೆ ನಿಮ್ಮ ಎನರ್ಜಿನ ನಮ್ಮ ಎಲ್ಲ ಶಿಕ್ಷಕರಿಗೆ ತುಂಬಿಸ್ಬೇಕು ಅಂತ ಕೇಳ್ಕೊಂತೀನಿ. 1 2 3 1 2 3 1 2 3 ಬನ್ನಿ. ಇನ್ನೂ ಚಪ್ಪಾಳೆ ಕೇಳಿಸ್ತಾ ಇಲ್ಲ. ನಿಮ್ಗಿಂತ ಆ ಭಾಗದವರು ಬಹಳ ಹುಮ್ಮಸ್ಸಲ್ಲಿದ್ದಾರೆ. ಕೊಡಿ ಇನ್ನೊಂದ್ಸರಿ. 1 2 3 1 2 3 1 2 3. ಈಗ ಒಂದ್ ಸ್ವಲ್ಪ ಬೂಸ್ಟ್ ಬಂದಂಗ ಆಗಿದೆ. ನಮ್ಮ ಹಾಡುಗಳಿಂದ ಇನ್ನಷ್ಟು ಬೂಸ್ಟ್ ಬರ್ಬೋದು ಅಂತ ಭಾವಿಸ್ತಾ ಇದ್ದೀನಿ. ಮೊದಲಿಗೆ ಕಾರ್ಯಕ್ರಮ ಶುರು ಮಾಡಿಬಿಡೋಣ. ನಮ್ಮ ತಂಡದ ಹಿರಿಯ ಗಾಯಕರು ಬಂದಿದ್ದಾರೆ. ಹೆಸರಾಂತ ವಾದ್ಯಗೋಷ್ಠಿಗಳಲ್ಲಿ ಹೆಚ್ಚಿನ ಒಂದು ಪ್ರಸಿದ್ಧ ಗೀತೆಗಳಿಗೆ ಧ್ವನಿಗೂಡಿಸಿದಂತ ದೀಪಾ ರಾಘವೇಂದ್ರ ಮೇಡಮ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ 40 ವರ್ಷಗಳಿಂದ ಸಾಕಷ್ಟು ಕನ್ನಡ ಚಲನಚಿತ್ರರಂಗದ ಹಿರಿಯರೊಂದಿಗೆ ವೇದಿಕೆಯನ್ನು ಹಂಚಿಕೊಂಡು ಹಿರಿಯ ಗಾಯಕರು ಇವರ ಮಾರ್ಗದರ್ಶನದಲ್ಲಿ ಸಾಕಷ್ಟು ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮನ್ನ ಇವತ್ತು ಕಾರ್ಯಕ್ರಮದ ಕೇಂದ್ರ ಬಿಂದು ನಗಿಸೋದು ಇವ್ರ ಧರ್ಮ, ನಗೋದು ನಿಮ್ ಧರ್ಮ. ದಯಮಾಡಿ ನಗೋದಕ್ಕೆ ಸಿದ್ಧರಾಗಿರಿ. ಸಾಕಷ್ಟು ಮಿಮಿಕ್ರಿ ಇದೆ. ಹಾಗೆ ಹೆಸರಾಂತ ಗೀತೆಗಳಿಗೆ ಇವರು ಧ್ವನಿಗೂಡಿಸ್ತಾರೆ. ದಯಮಾಡಿ ಆದಷ್ಟು ಬೇಗ ಕಾರ್ಯಕ್ರಮನ ನಾವು ಒಂದ್ ಕಡೆ ಕಂಟ್ರೋಲ್ ಆಗಿ ಇಟ್ಕೋಬೇಕು ಅಂದ್ರೆ ಆದಷ್ಟು ಬೇಗ ಹಾಡುಗಾರಿಕೆಯನ್ನ ಶುರು ಮಾಡಬೇಕು. ನನ್ನ ಆಹ್ವಾನದ ಮೇರೆಗೆ ತುಂಬ ಹೃದಯದಿಂದ ಬರ್ತೀನಿ ಅಂತ ನನ್ನ ಜೊತೆ ಬಂದಿದ್ದಾರೆ. ಜೊತೆಗೆ ನಮ್ಮ ಸರ್ವಣ್ಣನ್ ಸರ್, ದಯಮಾಡಿ ಎಲ್ಲೇ ಇದ್ರು ಸರ್ವಣ್ಣನ್ ಸರ್ ವೇದಿಕೆಗೆ ಬನ್ನಿ. ನೋಡಿ, ರಕ್ತದಾನ ಶಿಬಿರ ನಡೀತಾ ಇದೆ. ರಕ್ತದಾನ ಮಹಾದಾನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ದಯಮಾಡಿ ಸರ್ವಣ್ಣನ್ ಸರ್ ವೇದಿಕೆ ಮೇಲೆ ಬನ್ನಿ.
ಕಾರ್ಯಕ್ರಮದ ಮೊದಲ ಗೀತೆಯಾಗಿ ಬರ್ಲಿ. ಇದೇ ಹುಮ್ಮಸ್ಸು ಕಾರ್ಯಕ್ರಮದ ಕೊನೆವರೆಗೂ ಇರಲಿ ಅಂತ ಹೇಳ್ತಾ ದಯಮಾಡಿ ಬಂದಂತ ಕಲಾವಿದರಿಗೆ ದಯಮಾಡಿ ನೀವು ಕೊಡೋ ಚಪ್ಪಾಳೆ ಅತಿ ದೊಡ್ಡ ಶಕ್ತಿ ಹಾಗೂ ಅತಿ ದೊಡ್ಡ ಗೌರವ ಅಂತ ಭಾವಿಸ್ತಾ ಬಂದಂತ ಎಲ್ಲ ಗುರುಗಳಿಗೂ ಇನ್ನೂ ಸಾಕಷ್ಟು ಮನರಂಜನಾ ಕಾರ್ಯಕ್ರಮಗಳಿದೆ. ನಿಮ್ಮನ್ನೆಲ್ಲ ರಂಜಿಸಲು ನಾವು ಸಿದ್ಧತೆ ಮಾಡ್ಕೊಂಡು ಬಂದಿದ್ದೀವಿ. ನಾವು ಸಾವಧಾನದಿಂದ, ಯಾಕಂದ್ರೆ ಇದು ಸುಮಾರು 3 ತಿಂಗಳ ಶ್ರಮ. ಈ ಶ್ರಮಕ್ಕೆ ನೀವು ಕುಂತಲ್ಲಿ ಹಾಸೀನರಾಗಿ ತದಚಿತ್ತದಿಂದ ನಮ್ಮ ಕಾರ್ಯಕ್ರಮ ಸ್ವಲ್ಪ ಏನೋ ಅರುಳುತ್ತಿದೆ ಹೃದಯದ ವಿವಾಹ ಹಿಂದೇಕೆ ಹೀಗೇಕೆ ಈ ರೀತಿ ನನಗೇಕೆ ಮೊಗವು ಈ ನಿನ್ನ ನಗುವು ಬಯಕೆಯ ತುಂಬುತ್ತ ಕುಣಿಸಿದೆ. ಈ ನಿನ್ನ ಪ್ರೇಮ ಸೆಳೆದು ನನ್ನನ್ನು ಸನಿಹ ಕರೆಯಲು ನಾ ಬಂದೆ. ಅರಳುತ್ತಿದೆ ಹೃದಯದಲ್ಲಿ ದಾಹ ಹಿಂದೇಕೆ ಹೀಗೇಕೆ ಈ ರೀತಿ ನನಗೇಕೆ ನಮಗಾಗಿ ತಂದಂತ ಹೊಸ ಜೀವ ನಿನ್ನಲ್ಲೇ ಜೀವ ಜೀವದಿ ಜೀವವು ಬೆರೆತಿದೆ. ನಿನ್ನಿಂದ ನಾನು ಬೇರೆ ಆದರೆ ಜೀವ ಆಮೇಲೆ ಬ್ಯಾಚ್ ವೈಸ್ ಗ್ರೂಪ್ ಫೋಟೋ ಇರ್ತದೆ. ಎಲ್ಲರೂ ಕೂಡ ಗಿಡ ಕೊಡ್ತೀವಿ. ಗಿಡ ತಗೊಂಡು ಬ್ಯಾಚ್ ವೈಸ್ ಗ್ರೂಪ್ ಫೋಟೋ ತಗೊಂಡು ಹೋಗ್ಬೇಕು. ದಯವಿಟ್ಟು ಸಹಕರಿಸಬೇಕು. ಈಗ ಜಯಪ್ರಕಾಶ್ ನಾರಾಯಣ್ ಪ್ರೌಢಶಾಲೆಯ ಒಂದೇ ಒಂದು, ಆಮೇಲೆ ನಿಮ್ದೆ ಲಾಸ್ಟ್ ಸಾಂಗ್ ಮಕ್ಕಳು ವೇಟ್ ಮಾಡ್ತಾ ಇದ್ದಾರೆ. ಬೇಗ ಬಿ ಅಂದ್ರೆ ಅವ್ರ ಅಪ್ಪ, ಅವರ ತಂದೆ ಹೆಸರು ಬುಚ್ಚಪ್ಪ, ಕೋಲಾರ ಬುಚ್ಚಪ್ಪ ನಾರಾಯಣ ಸ್ವಾಮಿ KBN. ಯಾಕಂದ್ರೆ ಗೊತ್ತಿತ್ತ ಇದು ಮೊದಲೇ? ನನಗೂ ಗೊತ್ತಿಲ್ಲ, ಬೆಳಿಗ್ಗೆ ಕೇಳ್ಕೊಂಡೆ. ಓಕೆ, ಶುರು ಮಾಡಿಪ್ಪ ಸಾಂಗ್ ಪ್ಲೀಸ್.
ಇನ್ಸ್ಪೈರ್ ಆಗೋದು ನಾನು. ನಮ್ಮ ಇಂಡಸ್ಟ್ರಿಯ ನಂಬರ್ 1 ಡ್ಯಾನ್ಸರ್ ಅವರು. Twinkle, twinkle, little star, we all love you, Baba Star. ಇದಲ್ಲ ಅದು ಬಂದರು ಎದುರು ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಜೀವ ಹೋದರು ಜಗನೇ ಅಂದರು ಮಾತು ತಪ್ಪದ ಯಜಮಾನ ಕೂಗಿ ಕೂಗಿ ಹೇಳುತ್ತಂತೆ ಎಂದು ಸಮಾನ ಸ್ವಾಭಿಮಾನ ನನ್ನ ಕಣ್ಣನ್ನು ಪ್ರಯಾಣ ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ ಯಾರೇ ಬಂದರು ಎದು ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ
ದಾಖಲಾಗಿದ್ದೀರಿ. ಕೋಲಾರದಿಂದ ಬಂದು ಮಕ್ಕಳಿಗೆ ಪಾಠ ಪ್ರವಚನವನ್ನು ಹೇಳಿಕೊಟ್ಟು ಎಲ್ಲರ ಮನಸ್ಸನ್ನು ಗೆದ್ದಿರುವಂತಹ ನಿಮಗೆ ನಮ್ಮ ದೀಪಿಕಾ ಮೆಲೋಡಿಸ್ನ ಮುಖ್ಯವಾಗಿ ಅನ್ನದಾತರು ಪ್ರೀತಿಯ ರಘುನಾಥ್ ಅವರ ಪರವಾಗಿ ಎಲ್ಲ ಕಲಾವಿದರ ಪರವಾಗಿ ಶಿರಶಾಸ್ತ್ರಾಂಗ ನಮಸ್ಕಾರವನ್ನು ಸಲ್ಲಿಸ್ತಾ ನಮ್ಮ ಸಾರಥರಿಗೂ ಸಲ್ಲಿಸ್ತಾ ಕೆಲವರು ಹೆಸರು ಗೊತ್ತಿಲ್ಲ ಕ್ಷಮೆ ಇರಲಿ ಅಂತ ಹೇಳ್ತಾ ಸಮಯಕ್ಕೆ ಸೀಮಿತವಾದ ಒಂದು ಗೀತೆ ನಿಮ್ಮೆಲ್ಲರಿಗಾಗಿ ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ನಿಮಗೂ ಅಷ್ಟೇ, ನಿಮಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಸ್ಟಾರ್ಟ್ ಕ್ಯಾಮರಾ. ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಆಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸ್ಸಂದಿದ್ದರೆ ಮಾಟವು ಬಂತು ಕೆಚ್ಚದೆ ಇರಬೇಕೆಂದು ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಸಾಗದು ಕೆಲಸವು ಮುಂದೆ. ಕೆತ್ತಲಾಗದು ಕತ್ತಲೆಂದು ಜೊತೆಗೊಂಡಿದ್ದ ಶಿಲ್ಪಿ. ಕೆತ್ತಲಾಗದು ಕತ್ತಲೆಂದು ಜೊತೆಗೊಂಡಿದ್ದ ಶಿಲ್ಪಿ. ಆಗುತ್ತಿದ್ದೆ ಕಲೆಗಳ ಬೀಡು ದೇಶನ ನೆಲನಾಡು. ಬೇಲೂರು ಹಲಬೀಡು, ಬೇಲೂರು ಹಲಬೀಡು. ಹೌದಲ್ವಾ? ಕೆತ್ತಲಾಗದು ಕತ್ತಲೆಂದು ಜೊತೆಗೊಂಡಿದ್ದ ಶಿಲ್ಪಿ. ಆಗುತ್ತಿದ್ದೆ ಕಲೆಗಳ ಬೀಡು ದೇಶನ ನೆಲನಾಡು. ಬೇಲೂರು ಹಲಬೀಡು, ಬೇಲೂರು ಹಲಬೀಡು. ಆಗದು ಎಂದು ಕೈಲಾಗದು ಎಂದು ಕೈಗಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಸಾಗದು ಕೆಲಸವು ಮುಂದೆ. ಕಾವೇರಿಯನ್ನು ಹಬಿಲಲು ಬಿಟ್ಟು ಕಾವೇರಿಯನ್ನು ಹಬಿಲಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡಲಿದ್ದರೆ ಕಣ್ಣೊಂದಾಡಿದ ಕಬ್ಬತ್ತಿದ್ದರೆ. ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡದಿದ್ದರೆ. ಕಾರ್ಯದರ್ಶಿಗಳ ಆದಂತಹ ಆದರಣೀಯ ಸನ್ಮಾನ್ಯ ಶ್ರೀ ರಘುಪತಿ ರೆಡ್ಡಿಯವರೇ, ಮತ್ತು ನಮ್ಮ ಸಂಸ್ಥೆಯ ಕಾರ್ಯಕಾರಿ ಸಮಿತಿ ಸದಸ್ಯರೇ, ನಮ್ಮ ಈ KBN ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಅವರ ಅಭಿಮಾನಿಗಳೇ, ಹಳೆ ವಿದ್ಯಾರ್ಥಿಗಳೇ, ಈಗಿನ ವಿದ್ಯಾರ್ಥಿಗಳೇ ಮತ್ತು ಹಳೆ ಮಾಸ್ಟರ್ಗಳೇ, ನಮ್ಮ ಶಿಕ್ಷಕ ವೃಂದದವರೇ, ನಿಜವಾಗಲೂ ಭಾಳ ಕಷ್ಟಪಟ್ಟು ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ. ನಾವು ಪಟ್ಟಂಥ ಕಷ್ಟ ಇನ್ಯಾರೂ ಈ ಶಾಲೆಗೆ ಪಟ್ಟಿಲ್ಲ. ಸುಮಾರು 3 ವರ್ಷ ನನಗೆ ಕಣ್ಣಲ್ಲಿ ನೀರು ತರಿಸೋದು ಪುಣ್ಯಾತ್ಮನ ಪಕ್ಕದಲ್ಲಿರೋ ರಾಜಕೀಯ ನಾಯಕರು ಈ ಶಾಲೆ ಪರ್ಮಿಷನ್ ಕೊಡಬಾರ್ದು, ಏನೇ ಮಾಡಿ ಈ ಶಾಲೆಯನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಭಾಳ ತೊಂದರೆಗಳು ಕೊಟ್ಟರು ನಮಗೆ. ಆದ್ರೂ ಆ ಪರಮಾತ್ಮ, ಆ ವೆಂಕಟರಮಣ ಸ್ವಾಮಿ ನಮ್ಮ ಸಂಸ್ಥೆ ಮೇಲೆ ಕರುಣೆ ತೋರಿಸಿ ಅವ್ರ ಪೀರಿಯಡಲ್ಲೇ ಅವ್ರ ಸರ್ಕಾರದಲ್ಲೇ ನಾನು ಪರ್ಮಿಷನ್ ತಂದೆ. ಆ ಪರ್ಮಿಷನ್ ಬಂತು. ಮತ್ತು ಸ್ಟಾರ್ಟ್ ಮಾಡಿದಾಗ ನಮ್ಮ KBN ಸಾಹೇಬ್ರನ್ನ ನಮ್ಮ ಮಾಜಿ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ H. ವೆಂಕಟೇಶಪ್ಪನವ್ರು ಕರ್ಕೊಂಡು ಬಂದು ನನಗೆ ಪರಿಚಯ ಮಾಡಿಸಿದ್ರು. ಇವ್ರನ್ನ ನಿಮ್ಮ ಶಾಲೆಯಲ್ಲಿ ತಗೊಳ್ಳಿ, ಒಳ್ಳೆಯ ಮನುಷ್ಯ ಅಂತ ಹೇಳಿದ್ರು, ಮಾಡಪ್ಪ ಅಂತ ಹೇಳಿದ್ವಿ. ನಿಜವಾಗಲೂ ಅವ್ರು ಜಾಸ್ತಿ ನಾನು ಮಾತಾಡೋದಕ್ಕೆ ಇಷ್ಟ ಇಲ್ಲ, ಕಾಲಾವಕಾಶ ಇಲ್ಲ.
ಅವರು ಮಾಡಿರುವಂಥ ಸೇವೆ, ಅವರು ಈ ಶಾಲೆಗೆ ಅಹರ್ನಿಶಿ ದುಡಿದಂಥ ವ್ಯಕ್ತಿ ನಾನಿನ್ನು ನನ್ನ ಲೈಫಲ್ಲಿ ನೋಡೋದಿಲ್ಲ. ಅಂಥ ದುಡಿದಂಥ ವ್ಯಕ್ತಿ, ಅಂಥ ನಿಸ್ವಾರ್ಥವಾಗಿ ಮಾಡಿದಂಥ ಕೆಲಸ ಮಾಡಿದಂಥ ವ್ಯಕ್ತಿ ನಾವು ನೋಡೋದಿಲ್ಲ. ಕಾರಣ ಇಷ್ಟೇ, ಅವ್ರು ಏನು ದುಡ್ದಿದ್ದಾರೆ ಅನ್ನೋದು ಈಗ ಈ ಜನ ಅವ್ರ ಬೆಂಬಲ ಇಲ್ಲೇ ತೋರಿಸ್ತಾ ಇದ್ದಾರೆ ಜನಗಳು. ಆದ್ದರಿಂದ ಅವ್ರಿಗೆ ಈ ನಿವೃತ್ತಿ ಆಗ್ತದೆ 2 ದಿವಸದಲ್ಲಿ. ಆ ಪರಮಾತ್ಮ ಅವ್ರಿಗೆ ಒಳ್ಳೇದು ಮಾಡಲಿ, ಸುಖ ಸಂತೋಷ ಕೊಡಲಿ. ಮತ್ತು ನಮ್ಮ ಜೊತೆ ಅವರು ಕೆಲಸ ಮಾಡಬೇಕು ಅಂತ ನಾವು ಕೋರ್ಕೊಂಡಿದ್ದೀವಿ. ನಮ್ಮ ಕಾರ್ಯಕಾರಿ ಸಮಿತಿಯವರೆಲ್ಲ ಅವ್ರನ್ನ ಈ ಒಂದು ಮೆಂಬರಾಗಿ ಮಾಡಬೇಕು ನಮ್ಮ ಸಂಸ್ಥೆ ಅಂತೇಳಿ ಎಲ್ಲರೂ ಮಾಡಿದ್ದಾರೆ ಒಪ್ಪಿಗೆಗೆ. ನಮ್ಮ ಸೇವೆ ಸದಾ ಅವ್ರಿಗೆ ನಮ್ಮ ಸಂಸ್ಥೆ ಸೇವೆ ಇರ್ತದೆ. ನಮ್ಮ ಸಂಸ್ಥೆಯಲ್ಲಿ ದುಡ್ಡು ಮಾಡಬೇಕು ಅನ್ನೋದು ಯಾರೂ ಇಲ್ಲ. ನಾನಾಗಲಿ ನಮ್ಮ ಕಾರ್ಯದರ್ಶಿಯಾಗಲಿ ಯಾರೂ ಇಲ್ಲ. ಕೆಲವು ಸಂಸ್ಥೆಗಳಲ್ಲಿ 1 ತಿಂಗಳಿಗೆ ಪ್ರೆಸಿಡೆಂಟ್ ಆದವನಿಗೆ 10,000 ರೂಪಾಯಿ ಮಾಸ್ಟರ್ಗೆ ತಂದು ಕೊಟ್ಬಿಡ್ಬೇಕು ಸ್ಯಾಲ್ರಿ ಆದ ತಕ್ಷಣ. ನಾನಾಗಲಿ ಕಾರ್ಯದರ್ಶಿ ಆಗಲಿ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರು ಯಾರೇ ಆಗಲಿ, ನಾವು ಸ್ಕೂಲ್ಗೆ ಬಂದರೆ ನಮ್ಮ ಕೈಯಿಂದ ನಾವೇ ಕಾಫಿ ಕೊಡ್ಸಕ್ಕೆ ಹೋಗ್ತೀವಿ. 1 ರೂಪಾಯಿಗೆ ನಾವು ಯಾರೂ ಆಸೆ ಪಟ್ಟಿಲ್ಲ. ಈ ಸಂಸ್ಥೆ ಇನ್ನೂ ಬೆಳಿಬೇಕು. ಯಾಕೆಂದರೆ ನಾವು ಯಾವುದೇ ಒಂದು ಸಂಪಾದನೆಗೆ ಮಾಡ್ತಾರಲ್ಲ, ನಾವು ಈ ಶಾಲೆಯನ್ನು ಒಂದು ಸರ್ವೀಸು ನಮ್ಮದು. ಯಾಕೆಂದರೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಾನು ಹೈಸ್ಕೂಲ್ಗೆ ಹೋದಾಗ ನಮ್ಮೂರಿಂದ ಕಂಬಳ್ಳಿ ಇಲ್ಲ ನಮ್ಮೂರಿಂದ ಮುಡಿನೂರ್ಗೆ ಹೋಗ್ಬೇಕು. ಎಲ್ಲೂ KSRTC ಬಸ್ಗಳೇ ಇಲ್ಲ. ನಾನು ಹೋದವಾಗ 10th ಹೋದಾಗ, ಹೈಸ್ಕೂಲ್ಗೆ ಹೋದಾಗ 8th ಸ್ಟ್ಯಾಂಡರ್ಡ್, ಡೈಲಿ 6 ಕಿಲೋಮೀಟ್ರ್ ಇಲ್ಲಿಂದ ನಡ್ಕೊಂಡು ತಂಬಳ್ಳಿಗೆ ಹೋಗಿ ಬಸ್ ಹಿಡಿದು ಮುಳಬಾಗಿಲಿಗೆ ಹೋಗ್ತಾ ಇದ್ದೆ. ಅಲ್ಲಿಂದ ಬರ್ತಾ ಇದ್ದೆ. ಈ ಕಷ್ಟ ನಮ್ಗೆ ಬರೋ ಹುಡುಗರಿಗೆ ಆಗಬಾರ್ದು ಅಂತೇಳಿ ನಾನು ನಮ್ಮ H. ವೆಂಕಟೇಶ್ನಪ್ಪನವರು ಇನ್ನೂ ಅನೇಕರನ್ನ ಮೀಟ್ ಮಾಡಿ ನಾವಿಲ್ಲೊಂದು ಶಾಲೆ ಮಾಡೋಣ, ಎಲ್ಲರೂ ಸೇರಿ ಮಾಡೋಣ, ಒಂದು ಒಗ್ಗಟ್ಟಾಗಿ ನಡೆಸೋಣ, ಹುಡುಗರಿಗೆ ಇಷ್ಟು ಕಷ್ಟ ಆಗಬಾರ್ದು ಅಂತೇಳಿ ಎಲ್ಲರೂ ಒಂದು ಒಮ್ಮತದಿಂದ ನಿಜವಾಗ್ಲೂ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರು ಕೂಡ ಅಷ್ಟೇ ನಿಯತ್ತಾಗಿ ಈ ಶಾಲೆಗೆ ದುಡಿದಿದ್ದಾರೆ. ನಿಜವಾಗ್ಲೂ ನಾವು ಚಿರಋಣಿ. ನಾವು ಶಾಶ್ವತ ಅಲ್ಲ. ನಾವು ಮಾಡಿರೋ ಕೆಲಸ ಈ ಸಮಾಜಕ್ಕೆ ಕೊಟ್ಟು ಹೋಗಿರೋದೇ ನಮ್ಮ ಶಾಶ್ವತ. ನಾವು ಎಲ್ಲರೂ ಯಾರೂ ಇರಲ್ಲ ಇಲ್ಲಿ. ಆದ್ದರಿಂದ ಈ ಶಾಲೆಗೆ ನಮ್ಮ ಸುತ್ತಮುತ್ತ ಹಳ್ಳಿಗಳು, ಇದಕ್ಕೆ ಸಂಬಂಧಪಟ್ಟ ಹಳ್ಳಿಗಳು ನಮ್ಮ ಶಾಲೆ ಅಂತೇಳಿ ಅದನ್ನು ಪೋಷಿಸಬೇಕು, ಅದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ಯಾಕೆಂದರೆ ನಾನಿನ್ನ ದೂರ ಹೋಗಬೇಕಾಗಿದೆ. ದಯವಿಟ್ಟು ಕ್ಷಮಿಸಿ ಈ ನನ್ನ ಪುಟ್ಟ ಭಾಷಣವನ್ನು ನಿಲ್ಲಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನಿನ್ನ ಪೂಜೆಗೆ ಬಂದೆ ಮಾದೇಶ್ವರ, ಕರುಣದಿ ಕಾಯೋ ಮಾದೇಶ್ವರ. ನಿನ್ನ ಪೂಜೆಗೆ ಬಂದೆ ಮಾದೇಶ್ವರ, ಕರುಣದಿ ಕಾಯೋ ಮಾದೇಶ್ವರ. ಶಂಕರ हमने
ధైర్యమా? కరెంటు వైర్ కూడా నాలాగే సన్నగా ఉంటదిరా. దాన్ని టచ్ చేస్తే దాని అమ్మ షాకే సాలిడ్ గా ఉంటది. ಏನ್ ಹಂಗ್ ನೋಡ್ತಾ ಇದ್ದೀರಾ? ಶಾಕ್ ಆಯ್ತಾ? ಆಗಿರ್ಲೇಬೇಕು ಅಂತ ತಾನೇ ಈ ಜಾಗಕ್ಕೆ ಕರ್ಕೊಂಡು ಬಂದಿದ್ದು. ಜೋರಾಗಿ ಮತ್ತೆ ಸಿಗಲ್ಲ ಈ ಸ್ಕೂಲ್ ಲೈಫ್. ಇವಾಗ ಸಿಕ್ತಾಗ ಅನುಭವಿಸ್ರಿ ಆಯ್ತಾ? ನೀವು ಹೇಳಿ ಜೋರಾಗಿ ಹೋಗೇನ್ರಿ, ಇನ್ನೂ ಜೋರಾಗಿ ದೂರ ಹೋಗ್ಬೇಕಿನ್ನು ಸೌಂಡು. ನಾನು ನಿಮಗೆಲ್ಲ ಒಂದು ಸಾಂಗ್ ಆಡ್ತಾ ಇದ್ದೀನಿ. ನೀವು ಯಾರು ಮಾತಾಡ್ತಾರೆ, ನಾನು ಒಬ್ಬರು ಮಾತಾಡ್ತಾರೆ. ನೀವು ಜೋರ ಮಾತಾಡ್ರಿ, ಎಲ್ರು ಜೋರ ಮಾಡಿ, ಎಲ್ರು ನಿಜ ಮಾಡಿದ್ರ. ಏ ಅಂಕಲ್ ಆಂಟಿ ಎಲ್ರು ಜೋರ ಅಲ್ರಿ, ಹೋಗ್ರಿ. Thank you.
ಬರೆದಿದ್ದೇವೆ. ನಮ್ಮ ನಾರಾಯಣ ಸ್ವಾಮಿ ಸರ್ ಅವರು ಜೀವನದ ಹಾದಿಯನ್ನು ಒಮ್ಮೆ ತಿರುಗಿ ನೋಡುವುದಾದರೆ ತಂದೆ ಶ್ರೀ ಬುಚ್ಚಪ್ಪ ಹಾಗೂ ತಾಯಿ ಶ್ರೀಮತಿ ಸುಬ್ಬಮ್ಮ ದಂಪತಿಗಳ ಸುಪುತ್ರನಾಗಿ ಕೋಲಾರ ನಗರದ ಗಾಂಧಿನಗರದಲ್ಲಿ ಜನಿಸಿದರು. ಕೌಟುಂಬಿಕ ಕಾರಣಗಳಿಂದಾಗಿ ಅವರ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವು ಮುಳಬಾಗಿಲು ತಾಲೂಕಿನ ಅಜ್ಜಿಯ ಮನೆ ಕುಪ್ಪಂಪಾಳ್ಯದಲ್ಲಿ ಮುಂದುವರಿಯಿತು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಅಂದರೆ 1ರಿಂದ 7ನೇ ತರಗತಿ ಕೆಜಿಎಫ್ ತಾಲೂಕಿನ GHPF ಸುವರ್ಣಹಳ್ಳಿ ಶಾಲೆಯಲ್ಲಿ ಕಾಲೇಜಿನಲ್ಲಿ ಯಶಸ್ವಿಯಾಗಿ ಪೂರೈಸಿದರು. ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವ ಹೆಬ್ಬಯಕೆಯಿಂದ ಬೆಂಗಳೂರಿನ ಜಯನಗರದಲ್ಲಿರುವ ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಣ ಮಹಾವಿದ್ಯಾಲಯ RV ಟೀಚರ್ಸ್ ಕಾಲೇಜ್ ಸಂಸ್ಥೆಯಲ್ಲಿ BEd ಪದವಿಯನ್ನು ಪಡೆದುಕೊಂಡರು. ಅವರ ಜ್ಞಾನಾರ್ಜನೆಯ ಹಸಿವು ಅಲ್ಲಿಗೆ ನಿಲ್ಲಲಿಲ್ಲ. ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸಿದ್ಧ ಮಾನಸ ಗಂಗೋತ್ರಿಯಿಂದ ಇತಿಹಾಸ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು MA ಇನ್ ಹಿಸ್ಟರಿ ಪಡೆದರು. ಎಲ್ಲ ಆಡಳಿತ ಮಂಡಳಿಯವರು ವೇದಿಕೆ ಮೇಲೆ ಬರಬೇಕು. ತಮ್ಮ ಪೂಜ್ಯ ಗುರುಗಳಾದ ಕಾಲೇಜು ಶಿಕ್ಷಣ ಇಲಾಖೆಯ ನಿವೃತ್ತ ಪ್ರಾಂಶುಪಾಲರು ಆದಂತಹ ಶ್ರೀಮತಿ B ಕಮಲಮ್ಮ ಹಾಗೂ ಶ್ರೀಯುತ AV ರೆಡ್ಡಿ ಅವರ ಆಶೀರ್ವಾದಗಳೊಂದಿಗೆ ಮತ್ತು JPN ವಿದ್ಯಾಸಂಸ್ಥೆಯ ಉಪಾಧ್ಯಕ್ಷರು ಆದಂತಹ ಶ್ರೀ ತಮ್ಮ ಅತ್ಯುತ್ತಮ ಆಡಳಿತಾತ್ಮಕ ಕೌಶಲ್ಯದ ಮೂಲಕ ಇಲಾಖೆಯು ಅವರ ಮೇಲಿಟ್ಟಿದ್ದ ನಂಬಿಕೆಯನ್ನು ಅವರು ಅತ್ಯಂತ ಜವಾಬ್ದಾರಿಯಿಂದ ನಿಭಾಯಿಸಿದ್ದಾರೆ. ಅವರು ಅತ್ಯಂತ ಪ್ರಮುಖವಾದ ಎಕ್ಸಾಮಿನರ್ JC ಒಟ್ಟು 8 ಬಾರಿ ಕಾರ್ಯನಿರ್ವಹಿಸಿದ್ದಾರೆ. ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರುತ್ತಾರೆ ಎನ್ನುವಂತೆ 10/5/1995ರಂದು ನಾರಾಯಣ ಸ್ವಾಮಿ ಸರ್ ಅವರು ಶ್ರೀಮತಿ ಗೌರಮ್ಮ ಅವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು. ಹಾಗೆಯೇ ಈ ದಂಪತಿಗಳಿಗೆ 3 ಹೆಣ್ಣು ಮಕ್ಕಳಿದ್ದು ಸುಖಿ ಸಂಸಾರವನ್ನು ನಡೆಸುತ್ತಿದ್ದಾರೆ. ಸರ್, ನಿಮ್ಮ ಈ 35 ವರ್ಷಗಳ ಸುದೀರ್ಘ ಸೇವೆ ಕೇವಲ ಉದ್ಯೋಗವಾಗಿರಲಿಲ್ಲ, ಅದೊಂದು ತಪಸ್ಸು. ನೀವು ನೀಡಿದ ಶಿಸ್ತು, ನಿಮ್ಮ ಶಾಂತ ಸ್ವಭಾವ ಮತ್ತು ಈ ಅದ್ಭುತ ಆಡಳಿತಾತ್ಮಕ ಮಾರ್ಗದರ್ಶನವನ್ನು ಈ ಸಂಸ್ಥೆ ಸದಾ ನೆನಪಿಸಿಕೊಳ್ಳುತ್ತದೆ. 2026ರಂದು ಸೇವಾ ನಿವೃತ್ತಿ ಹೊಂದುತ್ತಿರುವ ತಮಗೆ ತಮ್ಮ ಕುಟುಂಬಕ್ಕೆ ಆ ಭಗವಂತನು ಆಯುಸ್ಸು, ಆರೋಗ್ಯ ಮತ್ತು ನೆಮ್ಮದಿ, ಸುಖ ಸಂತೋಷವನ್ನು ಕರುಣಿಸಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಸಭಿಕರಲ್ಲಿ ವಿನಂತಿ, ಎಲ್ಲರೂ ಎದ್ದು ನಿಂತು ಜೋರಾಗಿ ಚಪ್ಪಾಳೆಯ ಮೂಲಕ ಗೌರವಾನ್ವಿತ ಶ್ರೀ KV ನಾರಾಯಣ ಸ್ವಾಮಿ ಸರ್ ಅವರನ್ನು ವೇದಿಕೆಗೆ ಬರಮಾಡಿಕೊಂಡಿದ್ದೇವೆ. ಎಲ್ಲರಲ್ಲಿ ವಿನಂತಿ, ಜೋರಾಗಿ ಚಪ್ಪಾಳೆ ಎದ್ದೇಳಿ. ಈಗ ಶಾಲಾ ಆಡಳಿತ ಮಂಡಳಿಯಿಂದ ಸನ್ಮಾನ ನಡೀತಾ ಇದೆ. ತದನಂತರ ಬ್ಯಾಚ್ ವೈಸ್ ನೀವು ಬಂದು ಗ್ರೂಪ್ ಫೋಟೋ ತಗೊಳ್ಬೇಕು. ಸಾಂಗ್ ಬರ್ಲಿಪ್ಪ, ಸಾಂಗ್ ಪಡಗಿರು ಸಾಂಗ್ ಆಡ್ತಾ ಇರ್ತಾರೆ. ಕರಿ ಅಮರನ್ ಕರಿ ಅಣ್ಣ, ರಘುವಣ, ಯು ಕೀಪ್ ಸಿಂಗಿಂಗ್. ಸುನಿ ಸರ್ ಈ ಕಡೆ ನೋಡಿ ಸರ್, ಎಲ್ಲರೂ ಇಲ್ಲಿ ನೋಡಿ ಸರ್, ಮುಂದೆ ಸರ್. ಅಮರ್ನಾಥ್ ಈಗ ಫಸ್ಟ್
ಇಂದು ಬೆಳಗಿದೆ ಮನೆಯ ಮನಗಳ ಇಂದು ಆರಾಧಿಸ ನಮ್ಮ KBN ಸರ್ ಆಡಿಸಿ ನೋಡು ಪೀಡಿಸಿ ನೋಡು ಇಟ್ಟು ಸೋಲದು ಸೋತು ತಲೆಯ ಬಾಗದು ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀವೇ ರಾಜಕುಮಾರ ಈಗಲೀ ಯಾರಿಗೆ ಸೋತು ಅಲೆಯಬಾರದು ಎಂದಿಗೂ ನಾವು ಹೀಗೆ ಇರುವುದು ಎಂದು ನಗುವುದು ಹೀಗೆ ನಗುತ್ತಲಿರುವುದು ಕನ್ನಡದನ್ನೆಲ್ಲ ಕನ್ನಡಿಗರ ಮನಸ್ಸು ಇಂಥ ಪ್ರಭುಯಲ್ಲಿ ನನ್ನ ಜಗವಾದರ ಕೃಷ್ಣ ಪುಣ್ಯ ಮುಂದೆ ಕಾವೇರಿ ಈ ಮಣ್ಣಿನ ಜನರೆಲ್ಲ ಕುಸಲಿ ಭಾಗ್ಯ ಬಂದವರನು ಸಂತಸುವ ನಾಡಿಗೆ ಹಿಡಿದವ ಯೋಗ್ಯ ಬುಕ್ಸ್ ಅನ್ನ ನೀಡ್ತಾ ಇದ್ದಾರೆ. ಬರ್ಲಿ ಒಂದು ನಮ್ಮ ಚೆಂಗಲ್ರಾಯ್ ಶೆಟ್ಟಿ ಅವರ ಈ ಒಂದು ದೊಡ್ಡ ಅಭಿಮಾನಕ್ಕೆ ಬರ್ಲಿ ಒಂದು ಜೋರಾದ ಚಪ್ಪಾಳೆ ಬರ್ಲಿ ಅಂತ ಕೇಳ್ಕೊಂತಾ ಇದ್ದೀನಿ. ಹಾಗೆ ನಮ್ಮ ದಿಟ್ಟ ಕನ್ನಡಿಗರ ರಕ್ಷಣಾ ವೇದಿಕೆ ಅವರೊಂದು ಅಪೇಕ್ಷೆ ಗೀತೆ ಕೇಳಿದ್ರು. ಹುಟ್ಟಿದ್ರೆ ಮತ್ತೆ ಇದೇ ನೆಲದಲ್ಲಿ ಹುಟ್ಟಬೇಕು ಈ ಗೀತೆನ ಕೇಳಿದ್ದಾರೆ. ಅವ್ರಿಗೋಸ್ಕರ ಈ ಗೀತೆಯನ್ನು ಸಾದರಪಡಿಸ್ತಾ ಇದೀವಿ.
ವೇದಿಕೆಗೆ ಬರಬೇಕು. ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಬರ್ತಾ ಇದೆ. ಈ ಒಂದು ಅಮೃತ ಗಳಿಗೆಯಲ್ಲಿ ನೀವೆಲ್ಲರೂ ಸಾಕ್ಷೀಭೂತರಾಗಿದ್ದಕ್ಕೆ ನಿಮ್ಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಈಗ KBN ಸರ್ ನಿಮ್ಮೆಲ್ಲರನ್ನ ಉದ್ದೇಶಿಸಿ KBN ಸರ್ ಮಾತಾಡೋದನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ, ಎಲ್ಲಾ ವಿದ್ಯಾರ್ಥಿಗಳಿಗೆ ಶೇರ್ ಮಾಡ್ತೀವಿ. ಅವ್ರು ಮತ್ತೊಮ್ಮೆ ಅವ್ರ ವಿದಾಯ ಭಾಷಣವನ್ನ ಕೇಳ್ಬೋದು. ಇದು ರೆಕಾರ್ಡಿಂಗ್ 100 ವರ್ಷ ಆದ್ರೂ ಎಲ್ಲಿ ಹೋಗಲ್ಲ, ಅಲ್ಲೇ ಇರುತ್ತೆ. ನಮ್ಮ KBN ಮಾಸ್ಟರ್ದೊಂದು ಅಪೇಕ್ಷೆ ಗೀತೆ ಇದೆ, ನಾವು ಆಡುವ ನುಡಿ. Aha.
ಈಗ ನಿಮ್ಮೆಲ್ಲರನ್ನು ಉದ್ದೇಶಿಸಿ KBN ಸರ್ ಮಾತಾಡ್ತಾರೆ. ತದನಂತರ ದೀಪಿಕಾ ಮೆಲೋಡಿಸ್ಗೆ ಸನ್ಮಾನ. ವಿದ್ಯಾರ್ಥಿಗಳು ಹಮ್ಮಿಕೊಂಡಿರುವುದು ಅತ್ಯಂತ ಸಂತೋಷದ ಸಂಗತಿ. ಈ ಒಂದು ಅವಿಸ್ಮರಣೀಯವಾದಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ನನ್ನ ಒಂದು 35 ವರ್ಷಗಳ ಸೇವಾ ಅವಧಿ ಏನಿದೆ, ಆ ಸೇವಾ ಅವಧಿಯಲ್ಲಿ ನಾನು ಕೇವಲ ಒಬ್ಬ ಶಿಕ್ಷಕನಾಗಿ, ಒಬ್ಬ ಮುಖ್ಯ ಶಿಕ್ಷಕನಾಗಿ ನನ್ನ ಕರ್ತವ್ಯವನ್ನು ನಿರ್ವಹಿಸ್ತೇನೆ ಅಷ್ಟೇ. ಆದರೆ ಇಷ್ಟೊಂದು ಸಾವಿರಾರು ಮಂದಿ ವಿದ್ಯಾರ್ಥಿಗಳ ಹಾಗೂ ತಮ್ಮೆಲ್ಲರ ಅಭಿಮಾನದ ಮುಂದೆ ಅಥವಾ ಮಧ್ಯದಲ್ಲೇ ನಿಂತಿರುವುದು ನನ್ನ ಒಂದು ಸುಕೃತ ಅಂತ ಹೇಳ್ಬೋದು, ಅಥವಾ ನನ್ನೊಂದು ಪುಣ್ಯ ಅಂತಲೇ ಭಾವಿಸ್ತೇನೆ. ಏಕೆಂದರೆ ಇಂತಹ ಒಂದು ಸನ್ಮಾನ ಅಥವಾ ಅಭಿಮಾನ ಮೂಡಿ ಬರೋದು ಒಂದು 10,000 ಮಂದಿ ಒಬ್ಬರಿಗೆ ಮಾತ್ರ ಒಲಿಯುತ್ತೆ ಅಂತ ಖಂಡಿತ ನಾನು ಹೇಳ್ಬೋದು. ಅದರಲ್ಲಿ ನಿಮ್ಮಂತಹ ವಿದ್ಯಾರ್ಥಿಗಳನ್ನು, ಅಧ್ಯಾಪಕ ವೃಂದವನ್ನು, ಪೋಷಕರನ್ನು ಮತ್ತು ನನ್ನ ಎಲ್ಲ ಸಹೃದಯ ಬಂಧುಗಳನ್ನು ಪಡೆದಿರೋದು ನನ್ನ ಭಾಗ್ಯ ಅಂತ ಭಾವಿಸ್ತೇನೆ. ಈ ಒಂದು ಅಭಿಮಾನಕ್ಕೆ ಅಥವಾ ಅವಕಾಶ ಮಾಡಿಕೊಟ್ಟಂತಹ ನನ್ನ JPN ವಿದ್ಯಾಸಂಸ್ಥೆಗೆ ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ 1991ರಿಂದ 2026 ತನಕ ನನ್ನೊಂದಿಗೆ ಸೇವೆಯನ್ನು ಸಲ್ಲಿಸಿ ನನ್ನ ಸೇವೆಗೆ ಬೆಂಬಲವಾಗಿ ನಿಂತಹ ನನ್ನ ಎಲ್ಲ ಆತ್ಮೀಯ ವೃತ್ತಿ ಬಾಂಧವರಿಗೆ ನನ್ನ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಅವಕಾಶವನ್ನು ಮಾಡಿಕೊಟ್ಟಂತಹ ನನ್ನ ಅಧ್ಯಕ್ಷರಿಗೆ, ಕಾರ್ಯದರ್ಶಿಗಳಿಗೆ, ಗೌರವಾನ್ವಿತ ಆಡಳಿತ ಮಂಡಳಿಯವರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ನನ್ನ ಮೇಲೆ ನಾನಿಲ್ಲಿ ಬಂದಾಗ ಕೇವಲ 3 ಜನ ಶಿಕ್ಷಕರಿದ್ದರು, ಒಬ್ಬ ಅಟೆಂಡರ್ ಇದ್ದರು, ಮತ್ತು 20 ಜನ ಮಂದಿ ವಿದ್ಯಾರ್ಥಿಗಳಿದ್ದರು. ನಂತರ ಈ ಶಾಲೆ ಬೆಳಿಬೇಕಂದ್ರೆ ಈ ಒಂದು ಪೋಷಕರು ಅಥವಾ ನಮ್ಮ ನೆರೆಹೊರೆಯ ಗ್ರಾಮದ ಪೋಷಕರು ಏನಿದ್ದಾರೆ ಅವರು ನನ್ನನ್ನು ತಮ್ಮ ಕುಟುಂಬದ ಒಬ್ಬ ಸದಸ್ಯನಂತೆ ಕಾಣಿ ನನಗೆ ಸಂಪೂರ್ಣವಾದ ಬೆಂಬಲವನ್ನು ನೀಡಿ ನಮ್ಮ ಶಾಲೆಯನ್ನು ಬೆಳೀಲಿಕ್ಕೆ ಅವರೆಲ್ಲರೂ ಕಾರಣಕರ್ತರು. ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆಯೇ ನನ್ನ ಹೆಮ್ಮೆಯ ವಿದ್ಯಾರ್ಥಿಗಳೇನಿದ್ದಾರೆ ಅವರು ಸಾಧನೆಯನ್ನು ಮಾಡ್ತಾ ಹೋದರೆ ಈ ಶಾಲೆಗೆ ದಾಖಲಾತಿ ಹೆಚ್ಚುತ್ತಾನೆ ಹೋಗುತ್ತೆ. ಆದರೆ ಕೇವಲ 100ರಷ್ಟು ಫಲಿತಾಂಶ ಪಡೆಯೋದಲ್ಲ, ನಮ್ಮ ಶಾಲೆಯ ಫಲಿತಾಂಶ ಏನು ಬಂತು ಅದು ಗುಣಾತ್ಮಕವಾಗಿತ್ತು, ಧನಾತ್ಮಕವಾಗಿತ್ತು. ಆ ಕಾರಣದಿಂದಾಗಿ ನನ್ನ ವಿದ್ಯಾರ್ಥಿಗಳು ಸತತವಾಗಿ ಒಂದೊಂದೇ ಮೆಟ್ಟನ್ನು ಹೇರುತ್ತಾ ಉತ್ತಮವಾದ ಸ್ಥಾನವನ್ನು ಗಳಿಸಲಿಕ್ಕೆ ಸಾಧ್ಯವಾಯಿತು. ಈ ಶಾಲೆಯೂ ಅದರ ಮೂಲಕ ಬೆಳೀಲಿಕ್ಕೆ ಸಾಧ್ಯವಾಯಿತು. ಇಂತಹ ಸಾರ್ಥಕವಾದ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದಂತಹ ನನ್ನ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಮತ್ತೊಮ್ಮೆ, ಅದರಲ್ಲೂ ನನ್ನ ಬಂಧು ಬಳಗದವರಿಗೂ, ಅದರಲ್ಲೂ ನಮ್ಮ ಕಾರ್ಯದರ್ಶಿಗಳು ಮಧ್ಯಾಹ್ನದ ಅವಧಿಯಲ್ಲಿ ಹೇಳ್ತಾ ಇದ್ರು, ನಮ್ಮ ಶಾಲೆಯ ಒಂದು ದಾಖಲಾತಿ ಹೆಚ್ಚು ಕಾರಣ ಏನಂದರೆ ನಮ್ಮ ಸುತ್ತಮುತ್ತಲಿನ ಶಾಲೆಗಳ, ಪ್ರಾಥಮಿಕ ಶಾಲೆಗಳ ಮುಖ್ಯಸ್ಥರು, ಶಿಕ್ಷಕರು ಅವರೆಲ್ಲರ ಒಂದು ಅಭಿಮಾನ ಮತ್ತು ಅವರ ಒಂದು ಬೆಂಬಲನೇ ಇದಕ್ಕೊಂದು ಕಾರಣ ಅಂತ ಹೇಳ್ಬೋದು. ಹಾಗೆಯೇ ನಮ್ಮ ಒಂದು ಇಲಾಖೆಯ ಸತತವಾದ ಮಾರ್ಗದರ್ಶನ, ಇಲಾಖೆಯ ಅಧಿಕಾರಿಗಳ ಒಂದು ಸಹಕಾರ ಎಲ್ಲವೂ ಸಹ ಸಾಧ್ಯ. ಯಾಕಂದರೆ ಕೇವಲ ಒಬ್ಬ ವ್ಯಕ್ತಿಯಿಂದ ಏನನ್ನೂ ಸಲ್ಲಿಸಲಿಕ್ಕೆ ಸಾಧ್ಯವಾಗ್ತದೆ. ಹನಿ ಗೂಡಿದ್ರೆ ಹಳ್ಳ ಅಥವಾ ತೆರೆ ಗೂಡಿದ್ರೆ ಬಳ್ಳ ಅಂತ ಏನಂತೀವಿ, ಹಾಗೆ ಎಲ್ಲರ ಒಂದು ಪ್ರೋತ್ಸಾಹದಿಂದಾಗಿ ಈ KBN ನಿಮ್ಮೆಲ್ಲರ ಮುಂದೆ ನಿಂತಿರೋದಕ್ಕೆ ತಾವೆಲ್ಲರೂ ಕಾರಣೀಭೂತರು. ಹಾಗಾಗಿ ನನ್ನ ಒಂದು ಸಾಧನೆಯ ಹಾದಿಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಅಥವಾ ನನಗೆ ಮಾರ್ಗದರ್ಶನ ನೀಡಿದ, ಸಹಕಾರ ನೀಡಿದ ತಮ್ಮೆಲ್ಲರಿಗೂ ವಂದಿಸುತ್ತಾ, ನನ್ನ ವಿದ್ಯಾರ್ಥಿಗಳ ಪ್ರೀತಿ ಕೇವಲ ನನಗೆ ಮಾತ್ರ ಸೀಮಿತವಾಗಿರಬಹುದು. ತಾವು ಓದಿರುವ ಅಥವಾ ನನ್ನ ಹೆಮ್ಮೆಯ ಶಾಲೆ ಬೆಳೆಯಲಿಕ್ಕೆ ತಮ್ಮೆಲ್ಲರ ಸಹಕಾರವನ್ನು ತುಂಬ ಹೃದಯದಿಂದ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ತಾವೆಲ್ಲರೂ ಹೀಗೇ ಶಾಲೆಗೆ ತಮ್ಮ ಅಭಿಮಾನವನ್ನು ತೋರುತ್ತಾ ತಾವೂ ಬೆಳೀರಿ, ಶಾಲೆಯನ್ನು ಬೆಳೆಸಿ. ಯಾಕಂದರೆ ತಾವು ಬೆಳೆದ್ರೆ ಮಾತ್ರ ಶಾಲೆ ಬೆಳೀಲಿಕ್ಕೆ ಸಾಧ್ಯ. ತಾವೆಲ್ಲರೂ ಉನ್ನತ ಸ್ಥಾನವನ್ನು ತಲುಪಿ ತಮ್ಮ ಒಂದು ಯಾಕಂದರೆ ಮಕ್ಕಳು ಕೇವಲ ತಮ್ಮ ಸಹಾಯ ಅಂತಲ್ಲ, ತನು ಮನ ಧನ ಎಲ್ಲವನ್ನು ಅರ್ಪಿಸಿ ಸತತವಾಗಿ 3 ತಿಂಗಳ ಕಾಲ ಈ ಒಂದು ಪ್ರಯತ್ನದ ಫಲವೇನೆ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ಮೂಡಿ ಬರಲಿಕ್ಕೆ ಕಾರಣವಾಗಿದೆ. ಅದರಲ್ಲೂ ನಮ್ಮ ದೀಪಿಕಾ ಮೆಲೋಡಿಸ್ ಮಾಲೀಕರಾದಂತಹ ರಘುನಾಥ್ರವರು ನನಗೆ ಒಂದು 2 ವರ್ಷದ ಹಿಂದೆಯೇ ಸರ್ ನಮ್ಮ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಕೊಡಬೇಕು, ಅದಕ್ಕೆ ತಾವೇನಾದರೂ ಒಂದು ಅವಕಾಶ ಕೊಡಿ ಎಂದು. ಅದು ಸಾಧ್ಯವಾಗಲಿಲ್ಲ. ಅದು ತಾನಾಗೇ ಹುಡ್ಕೊಂಡು ಬಂತು. ಅವರಿಗೆ ಒಂದು ಅವಕಾಶ ಅಲ್ಲ, ನನ್ನ ವಿದ್ಯಾರ್ಥಿ ಪ್ರೀತಿಯಿಂದ ಅವಕಾಶವನ್ನು ಬಳಸಿಕೊಂಡ್ರು. ತಮ್ಮೆಲ್ಲರ ಪ್ರೀತಿಯನ್ನು ಗಳಿಸಿ ಅವರ ಒಂದು ತಮ್ಮ ವೃತ್ತಿಯಲ್ಲಿ ಮತ್ತಷ್ಟು ಯಶಸ್ಸನ್ನು ಕಾಣಲಿ,
ಹಾಗೆ ನನ್ನ ಪ್ರಿಯ ವಿದ್ಯಾರ್ಥಿಗಳು ಯಾವುದು ಎಲ್ಲ ಕ್ಷೇತ್ರಗಳು ಯಾವುದೇ ಕ್ಷೇತ್ರ ಇರಲಿ ನನಗೇನು ಅಭ್ಯಂತರ ಇಲ್ಲ, ತಮ್ಮ ತಮ್ಮ ಕ್ಷೇತ್ರದಲ್ಲಿ ಉನ್ನತಿಯನ್ನು ಕಾಣುತ್ತಾ ಪ್ರಗತಿಯನ್ನು ಕಾಣಲಿ ಅಂತ ಹಾರೈಸುತ್ತಾ, ಹೀಗಾಗಿ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಧನ್ಯವಾದ ಅರ್ಪಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಈಗ ನಿಮ್ಮ ಶಿಷ್ಯರಿಗೆ ನಿಮ್ಮ ಕೈಯಾರ ಸನ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೋರ್ಕೊಳ್ತಾ ಇದ್ದೀವಿ. ದಯವಿಟ್ಟು ದೀಪಿಕಾ ಮೆಲೋಡಿಸ್ ತಂಡಕ್ಕೆ KBN ಸರ್ ಅವರು ಸ್ವತಃ ಅಮೃತ ಚಿಮ್ಮುತ ಹೋದಿವೆ ಜಿಂಕೆಗಳು, ಕುಣಿದಾಡು ತಳ್ಳಿದಿವೆ ನವಿಲುಗಳು. ಮುಗಿಲನ್ನು ಚುಂಬಿಸೋ ಆಸೆಯಲ್ಲಿ ತೂಗಾಡುತ್ತ ನಿಂತ ಮರಗಳಲ್ಲಿ ಆಡುತ್ತಿರೆ ಮಾನಾಡಿಗಳು, ಎದೆಯಲ್ಲಿ ಸಣ್ಣ ಸಲಾವಗಳು. ಇದು ವನ್ಯಮೃಗಗಳ ಲೋಕವೋ, ಈ ಭೂಮಿಗೆ ಹಿಡಿದ ನಾಕವೋ. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಹಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ. ಧನ್ಯವಾದಗಳು.
ನನ್ನ ಶ್ರೀಮತಿಯವರಿಗೂ ಹಾಗೂ ನನ್ನ ಕುಟುಂಬದವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಏಕೆಂದರೆ ಅವ್ರ ಸಹಕಾರ ಇಲ್ಲ ಅಂದರೆ ನಾನು ಏನೊಂದು ಮಾಡಲಿಕ್ಕೂ ಆಗ್ತಿರ್ಲಿಲ್ಲ. ಹಾಂ ಸರ್, ಥ್ಯಾಂಕ್ ಯು ಸರ್. ಬೇಗ ಅಂಬರೀಷ್ ಅಣ್ಣ ಎಲ್ಲಿದ್ದಾರೆ? ಅಂಬರೀಷ್ ಅಣ್ಣ ಶೂಟಿಂಗ್ ಹೋಗಿದ್ದಾರೆ. ಅಂಬರೀಷ್ ಶೂಟಿಂಗ್. ಈ ಅಂಬರೀಷ್ ದಾವಣಗೆರೆ ಹೌದಾ? ಎಲ್ಲಿದ್ದಾರೆ? ಸುನಿಲ್ ಸ್ಟಾರ್ಟ್ ಮಾಡ್ತೀನಿ. ನೀವು ಮಾಡಿ, ನೀವು ಮಾಡಿ. ಶಂಕರ್ನಾಗ್ ತಮ್ಮ ಕ್ಲಾಸ್ ಸ್ಟಾರ್ಟ್. ಫೋಟೋ. ಹಾ, ಹೌದು ಹೌದು ಹೌದಾ ಹೌದಪ್ಪ. ಹಾಡು ಸಂತೋಷಕ್ಕೆ, ಸಂತೋಷಕ್ಕೆ, ಹಾಡು ಸಂತೋಷಕ್ಕೆ. ಕುಣಿದು ಹಾಡಕ್ಕೆ ಕುಣಿದು ನಲಿದು ರಾಗಕ್ಕೆ ನಲಿದು ನನ್ನಂತೆ ಸಂತೋಷಕ್ಕೆ, ಹಾಡು ಸಂತೋಷಕ್ಕೆ. ಯಾಕುಣ್ಣ ಓಕೆ. ಅದೆಯುವಂತೆ ತುಂಬಿಯನ್ನು ಕರೆಯುವಂತೆ ಲತೆಯ ಮಲಗು ಅರಳುವಂತೆ ತುಂಬಿಯನ್ನು ಕರೆಯುವಂತೆ ಹನುವಾಗಿ ಹೇಳುವಂತೆ ನಾದ ಗಂಗೆ ಹರಿಯುವಂತೆ ಅಲ್ಲಿ ಕೂಡ ಕರೆಯುವಂತೆ ಹಾಡು ಸಂತೋಷಕ್ಕೆ ನನ್ನಂತೆ ನೆಕ್ಸ್ಟ್ ಕ್ವಿಝಲ್ಲಿ ಬೀಳಲ್ಲ. ದೀಪಾ ಲಾಸ್ಟ್ ಮಾಡ್ಕೊಂಡ. ದೀಪಾ ಸತ್ಯ ಹರಿಶ್ಚಂದ್ರ
ಹುಷಾರಾಗಿ ಈಗ ದಯಮಾಡಿ ಈಗ ಎಲ್ಲರೂ ಕುಣಿಬೇಕು. ಸತ್ಯ ಹರಿಶ್ಚಂದ್ರ ಈ ಗೀತೆಯೊಂದಿಗೆ ಸನಿಲ್ ಓಕೆ ಆಯ್ತು, ಏನಿದ್ರೆ ವಿಶೇಷವಾಗಿ ಒಳ್ಳೆ ಸೌಂಡ್ ನ ವ್ಯವಸ್ಥೆ ಮಾಡಿದಂತ ನಮ್ಮ ಸುನಿಲ್ ಅವರಿಗೆ ಹಾಗೂ ಆಯೋಜಕರಿಗೆ ನಮ್ಮ ತಂಡದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ನೀವು ಒಳ್ಳೆ ಸೌಂಡ್ ಕೊಟ್ಟಿದ್ರಿಂದ, ಒಳ್ಳೆ ಒಂದು ಸುವ್ಯವಸ್ಥಿತವಾದ ಒಂದು ಸೌಂಡ್ ವ್ಯವಸ್ಥೆ ಮಾಡಿದ್ರಿಂದ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಬಂದಿದೆ. ನಮ್ಮ ಕಡೆಯಿಂದ ಯಾವುದೇ ರೀತಿಯ ಕಂಪ್ಲೇಂಟ್ ಇಲ್ಲ. ವೆಲ್ ಡನ್. ಥ್ಯಾಂಕ್ ಯು ಅಣ್ಣ. ಮಣಿ ಅಂಡ್ ಸೌಂಡ್ಸ್ ಅವ್ರಿಗೆ ಧನ್ಯವಾದಗಳು ಮತ್ತು ಭಗವಂತನ ಕೃಪೆಗೆ ಒಂದು ಧನ್ಯವಾದ. ಸ್ವಲ್ಪ ಜಾಗ ಬಿಡಿ ಸರ್. ವಿಶೇಷವಾಗಿ ವಿಡಿಯೋಗ್ರಾಫರ್ ಒಂದು ಕೊಡಿ ಮಾಡಿ. ಎಲ್ಲ ಸ್ನೇಹಿತರು ಇಲ್ಲೇ ಇರಬೇಕು. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಸುನಿಲ್ ಹಾಗೂ ಗೆಳೆಯರ ಬಳಗ, ಜಯಪ್ರಕಾಶ್ ನಾರಾಯಣ್ ಪ್ರೌಢಶಾಲೆಯ ಗೆಳೆಯರ ಬಳಗ.
ಸುನೀಲ್ ಅವ್ರಿಗೆ ನಾವೆಲ್ಲರೂ ಸೇರಿ ಗೌರವ ಸಮರ್ಪಣೆ ಮಾಡೋಣ. ದಯಮಾಡಿ ಎಲ್ಲ ಸ್ನೇಹಿತರು ವೇದಿಕೆಗೆ ಬನ್ನಿ. ಸರಿ, ಬಹಳ ಅದ್ಭುತವಾದ ನೃತ್ಯ ಪ್ರದರ್ಶನ ಮಾಡಿದ ನಮ್ಮ ಡ್ಯಾನ್ಸ್ ಮಾಸ್ಟರ್ಗೆ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಒಳ್ಳೆ ಸ್ಟೂಡೆಂಟ್ಸ್ ನ ರೆಡಿ ಮಾಡಿದ್ದೀರಾ, ಒಳ್ಳೆ ನೃತ್ಯ ಪ್ರದರ್ಶನ ಕೊಟ್ಟಿದ್ದಾರೆ. ವಿಶೇಷವಾಗಿ ಅದರ ರೂವಾರಿ ಡ್ಯಾನ್ಸ್ ಮಾಸ್ಟರ್ ನಲ್ಲೂರು ಸುನೀಲ್ ಅವರು ಬಹಳ ಅದ್ಭುತವಾದ ತಂಡವನ್ನು ನೀವು ನಮ್ಮ ಹಳೆ ವಿದ್ಯಾರ್ಥಿ ಬಹಳ ಚೆನ್ನಾಗಿತ್ತು ಸರ್. ನಿಮ್ಗಿನ್ನ ಒಳ್ಳೆ ಭವಿಷ್ಯ. ನೃತ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗ್ಲಿ. ನಾವು ಯಾವತ್ತು ನೀವೇನಾರ ಬರ್ತೀನಿ ಅಂದ್ರೆ ನನ್ನ ತಂಡದಲ್ಲಿ ಬೆಂಗಳೂರಿಗೆ ಬರ್ತೀನಿ ಅಂದ್ರೆ ಅಲ್ಲೂ ನಾನು ಇವ್ರಿಗೆ ಅವಕಾಶ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಆಕ್ಚುಲಿ ಈ ಕಾರ್ಯಕ್ರಮ ಮಾಡಕ್ ಮುಖ್ಯ ಕಾರಣ ಇನ್ನೊಂದು, ಎಲ್ಲರೂ ಮ್ಯೂಚುವಲ್ ಆಗಿ ಪಾರ್ಟಿಸಿಪೇಟ್ ಮಾಡ್ಕೊಂಡು ಒಬ್ಬರಿಗಿನ್ನ ಒಬ್ರು ಸಹಕಾರ ಮಾಡ್ಕೊಂಡು ಬೆಳಿಬೇಕು ಅನ್ನೋದೇ ನಮ್ಮೆಲ್ಲರ ಮುಖ್ಯ ಉದ್ದೇಶ ಆಗಿತ್ತು. ಅದು ಸಹಕಾರ ಆಗುತ್ತೆ. ಮುಂದೆ ನಾವು ಒಂದು ಸಂಘ ರೀತಿ ನಿರ್ಮಾಣ ಮಾಡ್ಕೊಂಡು ನಮ್ಮ ಇದೇ ರೀತಿ ನಮ್ಮ ಕೆಲಸನ ಮುಂದುವರಿಸೋಣ. ಓಕೆ, ಎಲ್ಲ ಕಾರ್ಯಗಳಲ್ಲೂ ಸಕ್ರಿಯವಾಗಿ ಭಾಗವಹಿಸಿ ನಮಗೆ ಸದಾ ಬೆಂಬಲವಾಗಿ ನಿಲ್ಲುವಂತಹ ನಮ್ಮ ಆನಂದ್ರವರು ನಮ್ಮೊಂದಿಗಿದ್ದಾರೆ. ಅವ್ರಿಗೂ ಸಹ ನಾವು ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸುತ್ತಾ ಅವ್ರಿಗೆ ಸನ್ಮಾನವನ್ನು ಮಾಡ್ತಿದ್ದೀವಿ. ಅಂಕಲ್ ಹಲೋ, ಸದಾವಕಾಶ ಕೊಟ್ಟಿದ್ದಕ್ಕೆ ನಮಗೆ. ಸೊ ಫಸ್ಟು ನಾವು ನಮ್ಮ KPN ಸಾರ್ ಅವ್ರಿಗೆ ಫಸ್ಟು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಬೇಕು. ಮತ್ತು ಅವ್ರ ಕುಟುಂಬಕ್ಕೂ ಅಷ್ಟೇ. ಸೊ ಇಷ್ಟೆಲ್ಲ ಕಾರ್ಯಕ್ರಮ ಇಷ್ಟೆಲ್ಲ ಸಾವಧಾನವಾಗಿ ಕೂತ್ಕೊಂಡು ನಮಗೆ ಸಹಕರಿಸಿದ್ದಕ್ಕೆ ಅವ್ರಿಗೂ KPN ಸಾರ್ ಅವರ ಫ್ಯಾಮ್ಲಿಗೆ ತುಂಬ ಹೃದಯದ ಧನ್ಯವಾದಗಳು. ಆಮೇಲೆ ಇಲ್ಲಿ ನಮ್ಮ JPN ಸ್ಕೂಲು ಎಲ್ಲ ಹಳೆ ಮಾಸ್ಟ್ರುಗಳು, ಈಗಿರ್ತಕ್ಕಂಥ ಎಲ್ಲ ನಮ್ಮ ಶಿಕ್ಷಕರೊಂದವ್ರಿಗೂ, ಆಮೇಲೆ ನಮ್ಮೆಲ್ಲ ಹಳೆ ವಿದ್ಯಾರ್ಥಿಗಳಿಗೂ, ಆಮೇಲೆ ಈ ಗ್ರಾಮಸ್ಥರ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಬಂದು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆಲ್ಲ ತುಂಬ ಹೃದಯದ ನಮ್ಮ JPN ಸ್ಕೂಲ್ ಕಡೆಯಿಂದ, ಹಳೆ ವಿದ್ಯಾರ್ಥಿಗಳ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಆಮೇಲೆ ಒಳ್ಳೆ ಸೌಂಡ್ ಕೊಟ್ಟಿದ್ದೀರ ಶಿವಣ್ಣ ಅವರು, ಆಮೇಲೆ ಸೌಂಡ್ ಸಿಸ್ಟಮ್ ಅವರು ತುಂಬ ಚೆನ್ನಾಗಿ ಬಂದಿದೆ. ನನಗೆ ಎಲ್ಲೇ ಒಂದು ಇದಿತ್ತು, ಏನಾಗುತ್ತೋ ಏನೋ ಸೌಂಡ್ ಹೆಂಗೆ ಕೈ ಕೊಟ್ಬಿಡುತ್ತೇನೋ ನಮ್ಮೂರಲ್ಲಿ ಕೈ ಕೊಟ್ಟಂಗೆ ಅಂತ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಧನ್ಯವಾದಗಳು ನಿಮಗೂ. ಮಣಿಕಂಠ ಅವ್ರಿಗೆ, ಆಮೇಲೆ ಸುನೀಲ್ ಅವ್ರಿಗೆ, ಆಮೇಲೆ ನಮ್ಮ ದೀಪಿಕಾ ಮೆಲೆಡಸು, ಆಮೇಲೆ ಸೊ ಇನ್ನೇ ಆಮೇಲೆ ಆಡಳಿತ ಮಂಡಳಿ, ಸೊ ಎಲ್ಲರಿಗೂ ಇಂಥವ್ರೆ ಅಂತಿಲ್ಲ. ಸೊ ನಾನು ನೋಡ್ತಾ ಇದ್ದೆ ನಮ್ಮ ಗ್ರೂಪಲ್ಲಿ ಮೆಸೇಜು, ಎಷ್ಟು ಉತ್ಸಾಹದಿಂದ ಒಂದೊಂದು ರೂಪಾಯಿನೂ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ಎಲ್ಲರೂ, ಯಾರು ಒಬ್ಬರು ಅಂತಲ್ಲ, ತುಂಬ ಕೆಲಸ ಮಾಡಿದ್ದಾರೆ. ಇಷ್ಟು ಗ್ರೇಟಾಗಿ ಸಕ್ಸಸ್ ಆಗಿ ನಮ್ಮೆಲ್ಲ ವಿದ್ಯಾರ್ಥಿ ವೃಂದಕ್ಕೂ ಓಕೆ. ಸೊ ಅವ್ರಿಗೆ ನಮ್ಮ JPN ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಸೊ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಯಾರಾದರೂ ಮಿಸ್ ಆಗಿದ್ರೆ ಎಲ್ಲರಿಗೂ, ಇಂಥವ್ರಂತಲ್ಲ, ಎಲ್ಲರೂ ತುಂಬ ಚೆನ್ನಾಗಿ ಅಚ್ಚುಕಚ್ಚಾಗಿ ಕೆಲಸ ಮಾಡಿದ್ದೀವಿ. ಆಮೇಲೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೆಲ್ಲರೂ
ಅವ್ರಿಗೆಲ್ಲರಿಗೂ ನಮ್ಮ ಹಳೆಯ ವಿದ್ಯಾರ್ಥಿ ಸಂಘದಿಂದ ತುಂಬ ಹೃದಯದ ಧನ್ಯವಾದಗಳು, ವಂದನೆಗಳು. ಥ್ಯಾಂಕ್ ಯು. ಜೈ ಹಿಂದ್, ಜೈ KPN ಸರ್. ಥ್ಯಾಂಕ್ ಯು. ಆಕ್ಚುಲಿ ನಾವು ಒಬ್ಬರು ಥ್ಯಾಂಕ್ಸ್ ಹೇಳೋದು ಬಿಟ್ಟಿದ್ದೀವಿ. ಈಗ ಎಲ್ಲರಿಗೂ ಧನ್ಯವಾದ ಹೇಳಿದಂತಹ ನಮ್ಮ ಶಂಕರ್ ನಾಗಣ್ಣನವ್ರಿಗೆ ಅನಂತ ಧನ್ಯವಾದಗಳು. ಅದಾದ್ಮೇಲೆ ಇನ್ನೊಬ್ರಿಗೆ ಬಿಟ್ಟಿದ್ದೀವಿ. ಅವ್ರು ಯಾರು ಅಂದರೆ, ನಿಜ ಹೇಳ್ತಾ ಇದ್ದೀನಿ, ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ಇದು ಯಾರೋ ಒಬ್ಬರು ಮಾಡಿರೋ ಕಾರ್ಯಕ್ರಮ ಅಲ್ಲ, ನಮ್ಮ ಎಲ್ಲ ತಂಡ ಮಾಡಿರೋ ಕಾರ್ಯಕ್ರಮ. ಒಬ್ಬರು ಮಾಡೋಕ್ಕಾಗೋದು ಇಲ್ಲ. ಆದರೆ ಅದರಿಂದ ಇನ್ನೊಬ್ರು ಇದ್ದಾರೆ, ಕಾಣದ ಕೈ, ಆ ಭಗವಂತ, ಆ ಮಹಾನ್ ಭಾವ ಇದ್ದಾನೆ. ನಾವು 100% ಪ್ಲಾನ್ ಮಾಡಿದ್ದು ಕಾರ್ಯಕ್ರಮ 200% ಸಕ್ಸಸ್ ಆಗಿದೆ. 2 ಗಂಟೆವರೆಗೂ ಅನ್ಕೊಂಡಿದ್ದು 4 ಗಂಟೆವರೆಗೂ ಅದ್ಭುತವಾಗಿ ಬಂದಿದೆ. ಆ ಭಗವಂತ, ಆ ಮಹಾನ್ ಚೇತನ, ಅದಕ್ಕೂ ಕೂಡ ನಾನು ಮನಸ್ಸು ತುಂಬಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಈಗ ಎಲ್ಲರೂ ಕೂಡ ರಾಷ್ಟ್ರಗೀತೆಗಾಗಿ ಎದ್ದಿಲ್ಬೇಕು. ಕ್ಲಾಸ್ ಸಾವಧಾನ್, ಕ್ಲಾಸ್ ವಿಶ್ರಾಮ್, ಸಾವಧಾನ್. ನ್ಯಾಷನಲ್ anthem ಶುರು. जनगण मन अधिनायक जय हे भारत भाग्य विधाता पंजाब सिंध गुजरात मराठा द्राविड उत्कल गंगा विंध्य हिमाचल यमुना गंगा उच्चल जलधि तरंगा तव शुभ नामे जागे शुभ आशीष मांगे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे ನಾರಾಯಣ ಪ್ರೌಢಶಾಲೆಗೆ ಥ್ಯಾಂಕ್ ಯು. ಸಿಗೋಣ, ಮತ್ತೆ ಸಿಗೋಣ. ನಾವು ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ಒಂದು ಸ್ಥಾಪನೆ ಮಾಡಬೇಕು ಅಂತ ಅನ್ಕೊಂಡಿದ್ದೇವೆ. ಎಲ್ಲರೂ ಕೂಡ ಆ ಸಂಘದಲ್ಲಿ ಭಾಗಿಯಾಗಿ ಮತ್ತೆ ಇಂಥ ಕಾರ್ಯಕ್ರಮಗಳನ್ನು ಇನ್ನಷ್ಟು ಮಾಡೋಣ. ನಮ್ಮ ಸಂಸ್ಥೆ ಬಡವರ ದೀಪ ಜ್ಯೋತಿ ಜಯಪ್ರಕಾಶ್ ನಾರಾಯಣ್ ವಿದ್ಯಾಸಂಸ್ಥೆ, ಅದನ್ನ ಬೆಳೆಸೋಣ ಅಂತ ಹೇಳ್ತಾ ಎಲ್ಲರಿಗೂ ಅನಂತ ಧನ್ಯವಾದಗಳು ತಿಳಿಸ್ಕೊಂತ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಒಂದೇ ಮಾತ್ರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.